ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತಮ್ಮ ಜಮೀನಿಗೆ ಓಡಾಡಲು ಕೆಲ ಊರಿನ ಗ್ರಾಮಸ್ಥರು ದಾರಿ ಬಿಡ್ತಿಲ್ಲ, ನನ್ನ ಜಮೀನಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತದೆ ಅಂತ ತಾಲೂಕಿನ ಸಿಎಸ್ಪುರ ಹೋಬಳಿ ಬೋಚಿಹಳ್ಳಿ ಗ್ರಾಮದ ರಮೇಶ್ ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮಾಧ್ಯಮದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ನೋಡಿ, ನಮ್ಮ ಫ್ಯಾಮಿಲಿ ಪಾಡು ಈ ಥರ ನಮ್ಮ ಫ್ಯಾಮಿಲಿ ಡೈಲಿ ಇದೇ ರೀತಿ ಈ ನೀರೊಳಗಡೆ ಎಮ್ಮೆ ದನ ಹೊಡ್ಕೊಂಡು ನಾವು ರಾಗಿ ಭತ್ತ ಸಾಗಿಸ್ಲಿಕ್ಕಾಗಿ ರೈತರ ಚಟುವಟಿಕೆಗಾಗಲಿ ಈ ರೀತಿ ನಾವು ವನವಾಸ ಪಡಬೇಕು. ಇಷ್ಟೊಂದು ಎದೆ ಮಟ್ಟಕ್ಕೆ ನೀರು ಬರುತ್ತೆ ಅಂತ ಹೆಂಗಸ್ರು ಮಕ್ಕಳು, ನಮ್ಮ ಹೆಣ್ಮಕ್ಳು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ದಲೇ ಅಲ್ಲಿ ಗಲಾಟೆ ಆಗಿರೋದ್ರಿಂದ ಮಕ್ಕಳೂ ಸಹ ಹೆದರಿಕೊಂಡು ಭಯದಿಂದ ಭಯಭೀತರಾಗಿ ತಾಯಿ ಜೊತೆ ಮಕ್ಕಳು ಬರೋ ಪರಿಸ್ಥಿತಿ ಆಗಿದೆ. ಎಲ್ಲ ಗಂಡಸರು ಮಕ್ಕಳೆಲ್ಲ ಬಂದು ನಾವು ಈ ಹೋರಾಟ ಮಾಡಬೇಕಾಯ್ತೆ. ಜಿಲ್ಲಾಧಿಕಾರಿಗಳು ಅಷ್ಟೊಂದು ಮನವಿ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ನ ಅಷ್ಟೊಂದು ಮನವಿ ಮಾಡಿ ಕಳಿಸಿದ್ರು ತಹಸೀಲ್ದಾರ್ ಯಾವುದೇ ರೀತಿ ಕ್ರಮ ಇವತ್ತಿನವರೆಗೂ ಜರುಗಿಸಿಲ್ಲ. ಯಾವುದೇ ರೀತಿ ನಮಗೆ ಪರಿಹಾರ ಆಗಿಲ್ಲ. ರೋಡ್ ಬಿಡಿಸೋಕ್ಕಂಥ ರಸ್ತೆ ಬಿಡಿಸೋಕ್ಕಂಥ ಪ್ರಯತ್ನ ಆಗಿಲ್ಲ. ಇದೆಲ್ಲ ಒತ್ತುವರಿ ಮತ್ತು ಹಳ್ಳ ಒತ್ತುವರಿ ಮತ್ತು ರೋಡನ್ನೆಲ್ಲ ಚೇಂಜ್ ಮಾಡಿ ನಕಾಶೆ ರೋಡನ್ನ ಚೇಂಜ್ ಮಾಡಿ ಬೇರೆ ಕಡೆ ಬಿಟ್ಟು ಇಷ್ಟೊಂದು ನೀರಲ್ಲಿ ನಮ್ಮ ಫ್ಯಾಮಿಲಿ ಇಷ್ಟೊಂದು ಇದು ಮಾಡ್ತಾಯಿದ್ರು ಇಷ್ಟೊಂದೆಲ್ಲ ಕಣ್ಣಿಂದ ಕಂಡ್ರು ಕಾಣದಂತೆ ಕುಳ್ರಾಗಿ ಕೂತಿರೋಂಥ ನಮ್ಮ ತಹಸೀಲ್ದಾರಿಗೆ, ಗುಬ್ಬಿ ತಹಸೀಲ್ದಾರಿಗೆ ನೀವೇ ಅದೇನು ಹೇಳಿ ಇದು ಮಾಡ್ತಿರೋ ಪರಿಹಾರ ಇದನ್ನು ಇದು ಮಾಡ್ತಿರೋ ಗೊತ್ತಿಲ್ಲ. ಅದನ್ನು ನಮಗಂತೂ ನಾವು ಸೋತು ಸಾಕಾಗಿದ್ದೀವಿ. ಡೈಲಿ ನಾವು ತಾಲೂಕು ಆಫೀಸು ಮತ್ತು ತುಮಕೂರು DC ಆಫೀಸ್ನ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರು ಎಲ್ಲ ಹೇಳಿ ಕಳಿಸಿದ್ರು. ನೀವು ತಹಸೀಲ್ದಾರರು ಮೂಕರಾಗಿದ್ದಾರೆ, ಇಷ್ಟೊಂದು ಬೇಜವಾಬ್ದಾರಿಯಿಂದ ವರ್ಕ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಯಾವ ರೀತಿ ನಾವು ಯಾರ ಹತ್ರ ಹೇಳ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ಮ ಲೋಕಾಯುಕ್ತರಲ್ಲಿ ಮತ್ತು ನಮ್ಮ ಮಾಧ್ಯಮದವರಲ್ಲಿ SP ಅವರಲ್ಲಿ ಮತ್ತು ಜಿಲ್ಲಾಧಿಕಾರಿ ಮೇಡಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ನಮಗೆ ಇದನ್ನು ಕೂಡಲೇ ಪರಿಹಾರ ಆಗಬೇಕು. ಕೂಡಲೇ ಪರಿಹಾರ ಮಾಡಿಕೊಟ್ಟು ನಮಗೆ ಇದನ್ನೊಂದು ನೋಡಿ, ನಮ್ಮ ಮಕ್ಕಳು ಮರಿ ಎಲ್ಲ ಈ ರೀತಿ ಡೈಲಿ ವನವಾಸ ಪಡಬೇಕು. ಇಷ್ಟೊಂದು ನಮಗೆ ವನವಾಸ ಇದೆ. ಮಕ್ಕಳು ಮರಿ ನಿಕ್ಕಿ ಈ ಕಡೆ ಲಚ್ಚು ತೋರಿಸು. ನೋಡಿ ಆ ಮಕ್ಕಳು ಮರಿನೆಲ್ಲ ಆ ಮಟ್ಟಕ್ಕೆ ಮಕ್ಕಳೇ ಮುಳುಗೋಗೋಷ್ಟು ಹೆಗ್ಲ ಮೇಲೆ ಹೊತ್ಕೊಂಡೋಗಿ ನೀವು ಬಂದು ನೋಡಿ ಕಣ್ಣಾರೆ ನೋಡಿನೂ ತಹಸೀಲ್ದಾರಿನ ಎಷ್ಟು ಅವ್ರಿಗೆ ಎಷ್ಟು ಅವರಿಗೆ ಕರ್ಣೀಕರಣೆ ಇಲ್ದಂಗೆ ಆಗೋಯ್ತೆ ರೈತರ ಮೇಲೆ. ಅಷ್ಟೊಂದು ಮಕ್ಕಳು ನೀರಲ್ಲಿ ಮುಳುಗಿ ಅಷ್ಟೊಂದು ಹೋಗ್ಬೇಕು ಅಂದ್ರೂ ಕಣ್ಣಿಂದ ಬಂದು ನೋಡಿರೂ ಸಹ ಯಾವುದೇ ಪರಿಹಾರ ಬಗೆಹರಿಸ್ತಾ ಇಲ್ಲ ಅಂತಂದರೆ ಇದನ್ನು ಬಂದು ನೀವು ನೋಡಬೇಕು, ಕಣ್ಣಾರೆ ನೋಡಬೇಕು. ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮತ್ತು ನಮ್ಮ ಲೋಕಾಯುಕ್ತರಲ್ಲಿ ಮನವಿ, ಇದನ್ನು ಕಣ್ಣಾರೆ ಬಂದು ನೀವು ಕಣ್ಣಿಂದ ನೋಡಿದ್ರೆ ನಮ್ಮ ವನವಾಸ ಗೊತ್ತಾಗುತ್ತೆ. ಇದನ್ನು ಎಷ್ಟು ಈ ಥರ ಒತ್ತುವರಿ ಮಾಡಿರೋದು ಇದನ್ನೆಲ್ಲ ತೆರವು ಮಾಡಿ ರೋಡ್ ಬಿಡಿಸ್ಕೊಡಿ ಅಂತಂದ್ರೂ ಒತ್ತುವರಿ ಆಗಿರೋದನ್ನು ಸಹ ಕೇಳ್ತಾ ಇಲ್ಲ. ನೋಡಿ ಇದೆಲ್ಲ ಒತ್ತುವರಿ ಆಗಿರೋದೆ, ಇದೆಲ್ಲ ಪೂರ್ತಿ ಒತ್ತುವರಿ ಆಗಿದೆ. ಮತ್ತು ರೋಡನ್ನು ಶಿಫ್ಟ್ ಮಾಡಿದ್ದಾರೆ ಆ ಕಡೆಗೆ, ಬೇರೆ ಕಡೆಗೆ. ರೋಡ್ ಬಂದು ಹಳ್ಳಕ್ಕೆ ಟಚ್ ಆಗುತ್ತೆ, ಇಲ್ಲೇ ಹಳ್ಳಕ್ಕೆ ಟಚ್ ಆದರೆ ನಮ್ಗೆ ಇಲ್ಲಿ ಬರೋಕ್ಕೆ ಸರಿ ಆಗುತ್ತೆ. ಆ ರೋಡ್ ತೊಗೊಂಡೋಗಿ ಟಚ್ ಆಗ್ದಂಗೆ ಬೇರೆ ಕಡೆಗೆ ಟರ್ನ್ ಮಾಡೋದ್ರಿಂದ ನಾವು ಟಚ್ ಆಗಲ್ಲ ಅಂತ ಬಂದು ಸರ್ವೇಯರು ಬೇರೆ ಕಡೆ ಕಳೆಯೋದು, ಎಲ್ಲಿಂದ ಎಲ್ಲಿಗೋ ತೋರಿಸೋದು. ಸ್ಟ್ರೈಟ್ ಐತೆ ರೋಡು, ನಕಾಶೆ ರೋಡು, ಅದನ್ನು ವಿ ಬಾರಲ್ಲಿ ಇಲ್ಲಿಂದ ಹಿಂಗೋಗಿ ಹಿಂಗೆ ಬರುತ್ತೆ ಅಂತ ಹಳ್ಳ ತಗ ಬಂದಾಗ ದೂರಕ್ಕೆ ತಗೊಂಡೋಗೋದು, ಹತ್ರಕ್ಕೆ ಆ ರೋಡ್ ಬಂದಾಗ ದೂರಕ್ಕೆ ತಗೊಂಡೋಗೋದು, ಹಳ್ಳ ತಗೊಂಡೋಗಿ ದೂರಕ್ಕೆ ಮಾಡೋದು, ಈ ಥರ ಯಾವುದೇ ರೀತಿ ಮಾಡಿಕೊಡೋದಕ್ಕೆ ಸರ್ಕಾಸ ಮಾಡ್ತಾವ್ರೆ. ಹಲವು ವರ್ಷಗಳಿಂದಲೂ ಜಮೀನಿಗೆ ಓಡಾಡಲು ಗ್ರಾಮಸ್ಥರು ತೊಂದರೆ ಕೊಡ್ತಾ ಇದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳವರೆಗೂ ಅರ್ಜಿ ಕೊಟ್ಟಿದ್ದೇನೆ. ಯಾವ ಅಧಿಕಾರಿಗಳು ಸಹ ಸ್ಥಳ ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸಿ ಕೊಡ್ತಾ ಇಲ್ಲ. ನನಗಾದ ಅನ್ಯಾಯವನ್ನು ಕೂಡಲೇ ಪರಿಹರಿಸಿ ನನ್ನ ಜಮೀನಿಗೆ ಓಡಾಡಲು ಸೂಕ್ತ ದಾರಿ ಬಿಡಿಸಿಕೊಡುವಂತೆ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚೇತನ್, A1 TV, ಗುಬ್ಬಿ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.